ನುಗ್ಗೆ ಸೊಪ್ಪಿಂದ ಮೊಟ್ಟೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರೂ ಸಾಮಾನ್ಯವಾಗಿ ಗೊತ್ತು, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಅದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿಕೊಂಡು ಈಸಿಯಾಗಿ ಹೇಗೆ ಪಲ್ಯ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ನೋಡ್ತಾ ಇರಿ. ಅದಕ್ಕೆ ಬೇಕಾಗಿರೋದು ನುಗ್ಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೊಟೊ, ಒಂದು 5 ಮೊಟ್ಟೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಎಣ್ಣೆ, ಸಾಸಿವೆ. ಇಷ್ಟಿದ್ರೆ ಒಂದೊಳ್ಳೆ ಪಲ್ಯ, ಆರೋಗ್ಯಕ್ಕೆ ತುಂಬ ಬೇಕಾಗಿರ್ತಂತಹ ಸೊಪ್ಪಿಂದ, ನುಗ್ಗೆಕಾಯಿಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಲ್ಲರಿಗೂ ಗೊತ್ತು ಅದು, ಬಟ್ ಕೆಲವೊಂದು ಗೊತ್ತು, ಕೆಲವೊಂದು ಗೊತ್ತಿಲ್ಲ. ಹೇಳ್ತಾ ಬರ್ತೀನಿ. ನುಗ್ಗೆಕಾಯಿ ಸೊಪ್ಪು, ನುಗ್ಗೆಕಾಯಿಯಿಂದ ನಮಗೆ ಫೈಬರು, ವಿಟಮಿನಲ್ಲಿ A, B, C, D, ಆಮೇಲೆ ಮತ್ತು ಕ್ಯಾಲ್ಶಿಯಮ್ಮು, ಪ್ರೋಟೀನು, ಕಾರ್ಬೋಹೈಡ್ರೇಟು, ಆಮೇಲೆ ರಂಜಕ ಅನ್ನೋದು, ಪೊಟ್ಯಾಷಿಯಮ್ ಅನ್ನೋದು, ಕಬ್ಬಿಣ, ಮೆಗ್ನೀಷಿಯಮ್, ತಾಮ್ರ, ಮ್ಯಾಂಗನೀಸ್, ಸೋಡಿಯಂ, ಸತು, ಸೆಲೆನಿಯಂ, ಇಂತಹ ಎಲ್ಲ ಪೋಷಕಾಂಶಗಳುಳ್ಳ ಒಂದು ಸಮೃದ್ಧವಾದ ಒಂದು ಸೊಪ್ಪಾಗಿದೆ ಅಂತಲೇ ನಾನು ಹೇಳ್ತೀನಿ. ಎಲ್ಲವೂ ಒಂದೊಂದು ಫುಡ್ಡಲ್ಲಿ ಒಂದೊಂದು ಅಂಶ, 2 ಅಂಶ ಇರುತ್ತೆ, ಬಟ್ ಇದರೊಳಗೆ ಒಂದು 10 ರಿಂದ 15 ಅಂಶಗಳು ಇರೋದ್ರಿಂದ ಮೈಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಈ ಸಂಧಿವಾತ ರೋಗ ಅಂತಾರಲ್ಲ, ಈ ಮೂಳೆ ನೋವುಗಳು ಬರುತ್ತಲ್ಲ, ಜಾಯಿಂಟ್ಸ್ ಪೇನ್ಸು, ಅಂಥವ್ರಿಗೆ ನುಗ್ಗೆಕಾಯಿ ತುಂಬ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಆಮೇಲೆ ನುಗ್ಗೆಕಾಯಲ್ಲಿ ಏನು ಮಾಡ್ಬೋದು ಅಂದರೆ, ತೊಗಟೆ ಬರುತ್ತಲ್ಲ, ನುಗ್ಗೆಕಾಯಿದು ತೊಗಟೆ ತೊಗೊಂಡು ಪುಡಿ ಮಾಡಿ ಅದನ್ನು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ನಾವು ತಿನ್ನೋದ್ರಿಂದನೂ ಡೈಲಿ ಕಫ ಇರುತ್ತಲ್ಲ, ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ, ಅದೆಲ್ಲ ಕಡಿಮೆ ಆಗುತ್ತೆ. ಮತ್ತು ಈ ಸೊಪ್ಪಿಂದ ಸಕ್ಕರೆ ಮಟ್ಟ, ಮೇಯ್ನು ಶುಗರ್ ಪೇಷಂಟ್ಗಳಿಗೆ ತುಂಬ ಹೆಲ್ಪು. ಆಮೇಲೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಇರುತ್ತಲ್ಲ, ಅದನ್ನು ನಿಯಂತ್ರಿಸುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಒಳ್ಳೆಯ ಔಷಧಿ ಶುಗರ್ ಪೇಷಂಟ್ಗೆ ಅಂತ ಹೇಳ್ತೀನಿ ನಾನು. ಆಮೇಲೆ ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಈಗ ಈ ಬಿಸಿಲು ಕಾಲದಲ್ಲಿ ಏನಾಗುತ್ತೆ, ತುಂಬ ಚಿಕ್ಕಾಪುಟ್ಟದು, ಲೂಸ್ ಮೋಷನ್ನು, ಅದು ಇದು ತುಂಬ ಬೇಗ ಅಟ್ಯಾಕ್ ಆಗುತ್ತೆ, ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ. ಈ ವೈಟ್ ಸೆಲ್ಸ್ ಕಡಿಮೆ ಇರೋದ್ರಲ್ಲಿ ತುಂಬ ಬೇಗ ಇದು ಅಟ್ಯಾಕ್ ಆಗುತ್ತೆ. ಅಂಥವ್ರಿಗೆ ಇದು ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದನ್ನ ಹೆಚ್ಚು ಮಾಡೋದ್ರಿಂದ ಸ್ವಲ್ಪ ಇದನ್ನು ಯೂಸ್ ಮಾಡಿ. ಸ್ವಲ್ಪ ಹೀಟ್ ಪದಾರ್ಥ ಆದರೂ ಕೂಡ ಒಂದು ಮಟ್ಟದಲ್ಲಿ ನಿಯಮಿತವಾಗಿ ಇದನ್ನು ಸೇವಿಸ್ತಾ ಬರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ನಾನು. ಆಮೇಲೆ ಕಣ್ಣಿಗೆ ತುಂಬ ಒಳ್ಳೆಯದು. ಈ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ, ನಮ್ಮ ಮಕ್ಕಳುಗಳಿಗೆ ಎಲ್ಲರಿಗೂ ಕಣ್ಣು ಒಂದು ಪ್ರಾಬ್ಲಮ್ಸು ತುಂಬ ಆಗ್ತಿದೆ. ಅದಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನುಗ್ಗೆಕಾಯಿ ತುಂಬ ಪ್ರೋಟೀನು, ವಿಟಮಿನ್ಸ್ ಇರೋವಂಥದ್ದು. ಸೊ ಆದಷ್ಟು ಯೂಸ್ ಮಾಡಿ ಮನೆಗಳಲ್ಲಿ. ಅದನ್ನು ಸೊಪ್ಪಿನ ರೂಪದಲ್ಲೋ, ಇಲ್ಲ ಮೊಟ್ಟೆ ಪಲ್ಯದ ರೂಪದಲ್ಲೋ, ಇಲ್ಲ ಬೇರೆ ಯಾವ ರೂಪದಲ್ಲಾದ್ರೂ ಸರಿ, ಅದನ್ನು ಮಾಡಿ ಮಕ್ಕಳಿಗೆ ನೀವು ತಿನ್ನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ. ಮಾಡಿಕೊಂಡು ಬಾಣಲೆ ಇಟ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಬಿಸಿ ಆಗಲಿ. ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈರುಳ್ಳಿ ಹಾಕೋಬೋದು. ನಾನು ಸ್ವಲ್ಪ ನೀರಂಶ ಇತ್ತು, ಕರ್ಬೇವಿನ ಸೊಪ್ಪು ಎಣ್ಣೆ ಎಲ್ಲ ಹೆಗಿರುತ್ತೆ, ಇಲ್ಲೆಲ್ಲ ಗಲೀಜಾಗುತ್ತೆ. ಸೊ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಕ್ಲೀನ್ನೆಸ್ಸಾಗಿ ಮಾಡಬೇಕು. ಬೇರೆ ಎಕ್ಸ್ಟ್ರಾ ಪಕ್ಕದಲ್ಲೆಲ್ಲ ಹೆಗ್ರಿ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಅಲ್ಲೆಲ್ಲ ಹೆಗ್ರಿ, ಅದನ್ನೆಲ್ಲ ಮಾಡೋ ಬದಲು ಕ್ಲೀನಾಗಿ ಒಂದಾದ್ಮೇಲೆ ಒಂದು ಸ್ವಲ್ಪ ಮಾಡಿದ್ರೆ ನಮಗೆ ಕೆಲಸ ಉಳಿಯುತ್ತೆ. ಈರುಳ್ಳಿ ಹಾಕ್ಕೊಳ್ಳಿ, ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ತಾಯಿರಿ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ ನಿಮಗೆ ಹೆಗ್ರಲ್ಲ ಮೇಲೆಲ್ಲೂ ನೋಡಿ, ಇಲ್ಲಾಂದ್ರೆ ಏನಾಗುತ್ತೆ, ಚಿಟಾಪಟ ಅಂತ ಹೇಗಿರುತ್ತೆ, ಗೋಡೆಗೆಲ್ಲ ಆಗುತ್ತೆ. ಮತ್ತು ಕೆಲಸಗಳು ಮಾಡೋದ್ರಲ್ಲೇ ಸ್ಮಾರ್ಟ್ ವರ್ಕಾಗಿ ಕ್ಲೀನಾಗಿ ಮಾಡಿದಾಗ ಏನೂ ಆಗಲ್ಲ ನೋಡಿ. ಈಗ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆದಮೇಲೆ ನುಗ್ಗೆ ಸೊಪ್ಪನ್ನ ನೀರಲ್ಲೆಲ್ಲ ತೊಳೆದು ಕ್ಲೀನಾಗಿ ಇಟ್ಕೊಂಡು ನುಗ್ಗೆ ಸೊಪ್ಪು ಹಾಕ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನಾವು ಎಷ್ಟೇ ಸೊಪ್ಪು ಜಾಸ್ತಿ ಇದೆ ಅಂತ ಹಾಕೋರು ಅದೆಲ್ಲ ಚೆನ್ನಾಗಿ ಸೊಪ್ಪುಗಳೆಲ್ಲ ಇದಾದಮೇಲೆ ಬೆಂದಮೇಲೆ ನೋಡಿ ಇಷ್ಟ ಆಗಿಬಿಡುತ್ತೆ. ಚೆನ್ನಾಗಿ ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಇದರೊಳಗೆ ಕಹಿ ಬರುತ್ತೆ ಅಂತಾರೆ. ಕಹಿ ಅನ್ನೋದು ಮೈಗೆ ತುಂಬ ಒಳ್ಳೆಯದು. ಸಿಹಿ ಹೇಗೆ ತಿಂತೀವೋ ಕಹಿ ಹೋದಷ್ಟು ಮೈಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಹಿ ಇದ್ದರೂ ಕೂಡ ಮಕ್ಕಳಿಗೆ ತಿನ್ನಿಸಿ ಅಭ್ಯಾಸ ಮಾಡಿ. ನನ್ನ ಮಗಳು ಎಷ್ಟೇ ಕಹಿ ಇದ್ದರೂ ತಿಂತಾಳೆ, ಯಾಕಂದರೆ ನಾವು ಮಗುವಿಂದ ಅದು ಅವಳಿಗೆ ಅಭ್ಯಾಸ ಮಾಡಿದ್ದೀವಿ. ಗಿಡದಲ್ಲೇ ಹಾಗಾಗಿ ಕಿತ್ಕೊಂಡು ಕೆಲವೊಂದು
ಸೊಪ್ಪುಗಳನ್ನ ತಿಂತಾಳೆ. ಅಮೃತ ಬಳ್ಳಿ ಇಂಥದ್ದೆಲ್ಲ ನಮ್ಮ ತಾಯಿ ಮನೆಗೆ ಹಾಕಿದ್ವಿ. ಮಗುವಿಂದನೂ ನಮ್ಮ ತಂದೆ ಎಲ್ಲ ಅವರು ತಿನ್ನೋದ್ರಿಂದ ಅವಳಿಗೂ ತಿನ್ನಿಸಿ ಅಭ್ಯಾಸ ಮಾಡಿ ಹಾಗೆ ಕೊಟ್ಟರು ತಿಂತಾಳೆ. ಆ ರೀತಿ ಮಕ್ಕಳನ್ನ ತಿನ್ನಿಸಿ ಅಭ್ಯಾಸ ಮಾಡಿ, ಆಗ ಕಹಿ ಅಂಶ ಒಳಗೋದಷ್ಟು ಮೈಗೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಸೊಪ್ಪು ಹಾಕಿದ್ರು ಎಷ್ಟು ಆಗಿದೆ ಅದು. ಒಂದು ನಿಮಿಷಕ್ಕೆ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಮಾಡಿದೆ. ನೋಡಿ ಎಷ್ಟು ಸೊಪ್ಪು ಅಂತ, ನಾನು ಎಷ್ಟು ಸೊಪ್ಪು ಹಾಕಿದೆ. ಒಂದು ತಟ್ಟೆ ತುಂಬ ಸೊಪ್ಪಿತ್ತು. ಈಗ ನೋಡಿ ಇಷ್ಟೇ ಆಗಿದೆ. ಫ್ರೈ ಆದಮೇಲೆ ಬೇಕಿದ್ದರೆ ನಾನು ಆವಾಗಲೇ ತೋರಿಸ್ಲಿಲ್ಲ, ಬೇಕಿದ್ರೆ ನೀವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಯಾಕಂದರೆ ಮೆಣಸಿನ್ಕಾಯಿ ಸಾಕು, ಬಟ್ ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆ ಆ ಸ್ಮೆಲ್ಗೆ ತಿನ್ನೋಕೆ ಆಸೆ ಆಗುತ್ತೆ. 1 ಸ್ಪೂನಷ್ಟು ಒಂಚೂರು ಲೈಟಾಗಿ ಗರಂ ಮಸಾಲ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳಿ, ಪುಡಿ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಇದು ಮಾಡಿ ಹಾಕಿ ಮತ್ತೆ ಚೆನ್ನಾಗಿ 1 ಮಿನಿಟ್ ಫ್ರೈ ಮಾಡಿ. ಆಗಿದೆ, ಬೇಕಂದ್ರೆ ಹಾಗೆ ಮೊಟ್ಟೆ ಹಾಕ್ಬೋದು. ಇಲ್ಲಾಂದರೆ ಸ್ವಲ್ಪ 1/4 ಗ್ಲಾಸ್ ನೀರು ಹಾಕಿ ಬೇಯಲಿ. ಅದು ಸೊಪ್ಪು ಎಣ್ಣೆಯಲ್ಲಿ ಪ್ಲಸ್ ನೀರಲ್ಲೇ ಸ್ವಲ್ಪ ಒಂದು 5 ನಿಮಿಷ ಬೇಯಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಒಂದು 2-3 ಮಿನಿಟ್ಸ್ ಬೇಯಿಸ್ಕೊಂಡೆ. ಉಪ್ಪು ಖಾರ ಎಲ್ಲ ನೋಡಿದ್ರೆ ಕರೆಕ್ಟಾಗಿದೆ. ಯಾವಾಗಲೂ ಅಷ್ಟೇ ಸ್ವಲ್ಪ ಉಪ್ಪು ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಳಿ, ಹೊತ್ತು ಜಾಸ್ತಿ ಹಾಕ್ಬೇಡಿ, ಹಾಳಾಗೋಗುತ್ತೆ, ತಿನ್ನಲಿಕ್ಕಾಗಲ್ಲ. ಇವಾಗೆಲ್ಲ ಕರೆಕ್ಟಾಗಿದೆ, ಬೆಂದಿದೆ. ಈಗ ಮೊಟ್ಟೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಅದು ನಿಧಾನಕ್ಕೆ ಕಲಿಸ್ಕೊಳ್ಳಿ. ಸುತ್ತಲೂ ಈ ಥರ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತಲ್ಲ, ಅದು ವೈಟ್ ಹಾಕ್ತಾ ಬರುತ್ತೆ. ಮಧ್ಯದಲ್ಲಿ ಹಾಕಿ ಚೆನ್ನಾಗಿ ಇದು ಮಾಡಿಬಿಡಿ. ಯಾಕಂದರೆ ಎಲ್ಲ ಫುಲ್ ಪುಡಿ ಆಗೋದ್ರೆ ಚೆನ್ನಾಗಿರಲ್ಲ. ಅದು ಸೊಪ್ಪುಗಳಿಗೆ ಹಾಗಾಗಿ ಹಿಡ್ಕೊಬೇಕು. ಆ ಥರ ಇರಲಿ. ಸೈಡಲ್ಲಿ ಅದು ಬೇಯ್ತಾ ಈ ಥರ ಮಾಡ್ಕೊಂಬೋದು. ನೋಡಿ ಈ ಥರ ವೈಟ್ ಬರುತ್ತಲ್ಲ, ಅದನ್ನು ಇದು ಮಾಡ್ಕೊಳ್ಳಿ. ಒಂದು 2-3 ಮಿನಿಟ್ಸ್ ಹೀಗೆ ಮಾಡ್ತೀರಿ, ಬಿಟ್ಬಿಡ್ಬೇಡಿ, ಕೆಳಗೆ ಸೀದೋಗುತ್ತೆ. ಜಸ್ಟ್ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೊಂಡ್ಬನ್ನಿ. ಬಿಡಬಾರ್ದು, ಸೈಡಿಂದ ಹೀಗೆ ಕೆಳಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಮೊಟ್ಟೆದಿದು. ಹಿಂಗೆ ಕೆರೆದು ಈ ಥರ ಸೈಡ್ಗೆ ಆದಂಗೆ ಇದು ಮಾಡಿ. ಅದು ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಸೊಪ್ಪಿನ ಜೊತೆ ಮೊಟ್ಟೆ ಪಲ್ಯನ ಅಂಟಿರೋದ್ರಿಂದ ನಾವು ಜಾಸ್ತಿ ಹೀಗೆ ಆಗ್ಬಿಟ್ಟು ಎಲ್ಲ ಪುಡಿ ಅನ್ನಿಸ್ಬಿಡುತ್ತೆ, ಟೇಸ್ಟ್ ಗೊತ್ತಾಗಲ್ಲ. ಇದನ್ನು ಮಾತ್ರ ಈ ಥರ ಅಂದ್ಕೊಂಡ್ಬನ್ನಿ. ಇನ್ನೊಂದು 2-3 ಮಿನಿಟ್ಸ್ ಮಾಡಿದ್ರೆ ಕ್ಲಿಯರಾಗಿ ರೆಡಿ ಆಗುತ್ತೆ ಪಲ್ಯ. ಮಿನಿಟ್ಸ್ ಬೇಯಿಸ್ಬೇಕು ಅನ್ಬೇಕಾದ್ರೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಹಾಕ್ತಾರೆ, ಬೇಡ, ಯಾಕಂದರೆ ಅದ್ರದ್ದು ಸ್ಮೆಲ್ ಗಮ್ ಅನ್ಬೇಕಲ್ಲ, ಅದ್ರ ಜೊತೆ ಮಿಕ್ಸ್ ಆಗಿ 1-2 ಮಿನಿಟ್ಸ್ ಮುಂಚೆ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಸಲ ಈ ಥರ ಮಿಕ್ಸ್ ಮಾಡಿ ಎಲ್ಲ. ಟೂ ಮಿನಿಟ್ಸ್ ಮುಚ್ಚಿಟ್ಕೊಡಿ. ಆಯಿತು, ಓಪನ್ ಮಾಡಿ ನೋಡಿ, ಕ್ಲೀನಾಗಿ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಸ್ಮೆಲ್ ಗಮ್ ಅಂತಿದೆ. ರೆಡಿ ಆಗಿದೆ ನೋಡಿ. ಆರೋಗ್ಯಕ್ಕೆ ನಾನಾ ಅನುಕೂಲಗಳಿರ್ತಕ್ಕಂತಹ ಒಂದು ಒಳ್ಳೆ ಸಂಪದ್ಭರಿತವಾದಂತಹ ಆರೋಗ್ಯಕ್ಕೆ ಒಂದೊಳ್ಳೆ ಫುಡ್ಡು ಮನೆಯಲ್ಲೇ ನಾವೀಗ ರೆಡಿ ಮಾಡ್ಕೊಂಡು ತಿನ್ಬೋದು. ನೀವು ಮನೇಲಿ ಮಾಡ್ಕೊಳ್ಳಿ, ಮಕ್ಳಿಗೂ ಮಾಡಿಕೊಡಿ, ತಿನ್ನಿ ಅಂತ ಹೇಳ್ತಾ ನಾನು ಸಣ್ಣ ವೀಡಿಯೋನ ಮುಗಿಸ್ತಿದ್ದೀನಿ. ನೋಡಿ ಎಷ್ಟು ನಮಗೆ ನೋಡಲಿಕ್ಕೂ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತಿನ್ನಲಿಕ್ಕೂ ಅಷ್ಟೇ ಚೆಂದ ಇರುತ್ತೆ, ಆರೋಗ್ಯಕ್ಕೂ ಅಷ್ಟೇ ಅನುಕೂಲ ಇರತಕ್ಕಂತಹ ಒಂದು ನುಗ್ಗೆ ಸೊಪ್ಪಿಂದ ಮಾಡ್ಕೊಂಡ ಮೊಟ್ಟೆ ಪಲ್ಯ ಈಸಿಯಾಗಿ ಹೀಗೆ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್.